ಇನ್ನು ಸುದ್ದಿಗೋಷ್ಠಿಯಲ್ಲಿ ಸಚಿವ ರಮೇಶ್ ಕುಮಾರ್ ಕೂಡ ಮಾತನಾಡಿದ್ದಾರೆ. ಬನ್ನಿ ಅವರು ಏನ್ ಹೇಳಿದ್ದಾರೆ ಅಂತ ನಾವೀಗ ನೋಡ್ಕೊಂಡು ಬರೋಣ. ಸಿದ್ದರಾಮಯ್ಯನವರು ಅವ್ರ ಸರ್ಕಾರ ಇಂಥ ಕೆಲಸದಲ್ಲಿ ತೊಡಗಿದ್ದಾರೆ ಒಂದು ಕ್ಷಣ ನಾವಿರೋದಿಲ್ಲ, ಅವ್ರು ಇರೋದು ಬಿಡೋದಿಲ್ಲ. ನಾನು ನಿಮ್ಗೆ ಇಷ್ಟೇ ಕೇಳೋದು, ಯಡಿಯೂರಪ್ಪನವರು ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ಪರಿಪಾಲನೆ ಮಾಡಿದ್ದಾರೆ, ರಾಜ್ಯದ ಅಧ್ಯಕ್ಷ. ನಿಮ್ಮ ಹತ್ರ ಇರ್ತಕ್ಕಂಥ ಡಾಕ್ಯುಮೆಂಟ್ ಯಾವುದದು? ಡಾಕ್ಯುಮೆಂಟ್ ಏನದಕ್ಕೆ ಕ್ರೆಡಿಬಿಲಿಟಿ? ಇನ್ಕಮ್ ಟ್ಯಾಕ್ಸ್ ಅವ್ರು ನಿಮಗೆ ಕೊಟ್ಟಿದ್ರೆ ಅಧಿಕೃತವಾಗಿ ನೀವು ಬರೆದು ತಗೊಂಡಿದ್ರೆ ಅಥವಾ ಅವ್ರು ನಿಮ್ಗೆ ಅಫಿಷಿಯಲ್ ಆಗಿ ಕೊಟ್ಟಿದ್ರೆ, ಎಸ್, ದಟ್ ಇಸ್ ದಿ ಡಾಕ್ಯುಮೆಂಟ್. Siddharamaiah should get down from office tomorrow. Sir, can a former chief minister, who is hoping to become chief minister again, can he bank on a frivolous document like this? ಇದಕ್ಕೆ ರೆಸ್ಪಾನ್ಸಿಬಿಲಿಟಿ ಅಂತ ಕರೀತೀರಾ? ಇದು ರಾಜಕಾರಣವಾಯಿತು. ಎಲ್ಲಿಗೆ ಇಳಿತಾ ಇದ್ದೀರಿ ನೀವು? ಎಲ್ಲಿಗೆ ಇಳಿತಾ ಇದ್ದೀರಿ ನೀವು? ಯಾರ ಮೇಲೆ ಏನ್ ಆಪಾದನೆಗಳು ಬೇಕಾಗಿದ್ರು ಮಾಡ್ಕೋಬಹುದು. ಫಾರ್ ಕಾಂಟ್ರಾ ನಾವು ಕೊಡ್ತಾ ಇರ್ತಕ್ಕಂಥದ್ದು, ಮಾನ್ಯ ಅನಂತ್ ಕುಮಾರ್ ಅವರು ಯಡಿಯೂರಪ್ಪನವರು ಇಬ್ಬರು ಪರಸ್ಪರ ಸಂಭಾಷಣೆ ಮಾಡ್ತಿರ್ತಕ್ಕಂಥದ್ದನ್ನ ಯಾರು ಹಿಡಿದಿರ್ತಾರೆ, ನಿಮ್ಗೆಲ್ಲ ಕೊಟ್ಟಿದ್ದೀವಿ. ಅಲ್ಲಿ ಅವರೇ ಏನ್ ಹೇಳ್ತಾರೆ, ನಾವು ಕೊಟ್ಟಿದ್ದೀವಲ್ಲ ಅಂತ ಹೇಳ್ತಾರೆ. ನಾವು ಹೇಳಿದ್ದಲ್ಲ, ಅದನ್ನ ಅವ್ರು ಹೇಳ್ಕೊಟ್ರು. ನಾವು ಚಾರ್ಜ್ ಮಾಡ್ತಾ ಇಲ್ಲ ಹೇಳಿದೀವ ಸರ್. ನೀವು ಮಾತಾಡೋ ವ್ಯಕ್ತಿ ಅಂತ ನಾವೆಲ್ಲ ತಿಳ್ಕೊಳ್ಳಿ. ಈಗಲೂ ನೇರಾನೆ ಅಲ್ಲ ಸರ್, ಹೈಕಮಾಂಡ್ಗೆ ಹಣ ಕೊಡೋ ಸಂಸ್ಕೃತಿ ಇಲ್ವಾ ಸರ್? ಇದೆಯೋ ಇಲ್ವೋ ಹೇಳ್ತೀನಿ ಕೇಳಿ. ಯಾರು ಕೂಡ ಆಲ್ರೈಟ್, ನಾನು ಹೇಳ್ತೀನಿ, ಹಣ ಕೊಡ್ತಕ್ಕಂಥ ವ್ಯವಸ್ಥೆ ಎಲ್ಲ ರಾಷ್ಟ್ರೀಯ ಅಲ್ಲ ರಾಜಕೀಯ ಪಕ್ಷ ಎಲ್ಲ ಕಡೆಗಿದೆ. ನಾನು ಒಂದು ಮಾತು ಕೇಳ್ತೇನೆ, ಇಷ್ಟು ಮಾತಾಡ್ತಿರಲ್ಲ ಮೋದಿಯವರೇ, ಚುನಾವಣೆ ಸುಧಾರಣೆ ತರೋದಕ್ಕೆ ನಿಮ್ಗೇನ್ ಖರ್ಚಾಗುತ್ತೆ? ಚುನಾವಣೆ ಸುಧಾರಣೆ ತರೋದಕ್ಕೆ ನಿಮ್ಗೇನ್ ಖರ್ಚಾಗುತ್ತೆ? ಸ್ಟೇಷನರಿ ಮಾತ್ರ. ಅದಕ್ಕೇನು ಬಜೆಟ್ ಅಲೋಕೇಶನ್ ಬೇಕಾ? ವಿ ಆರ್ ಸೋ ಕೀನ್ ಅಬೌಟ್ ಕಂಟ್ರೋಲಿಂಗ್ ಕರಪ್ಷನ್ ಇನ್ ದಿಸ್. ವಾಟ್ ಇಸ್ ದ ರೂಟ್ ಆಫ್ ಕರಪ್ಷನ್? ಎಲೆಕ್ಷನ್ ಇಸ್ ದ ರೂಟ್ ಆಫ್ ಕರಪ್ಷನ್. ವೈ ಡೋಂಟ್ ಗೋಯಿಂಗ್ ಫಾರ್ ಸ್ಟೇಟ್ ಫಂಡೆಡ್ ಎಲೆಕ್ಷನ್? ಯಾಕೆ ಮಾಡಬಾರ್ದಾಗಿತ್ತು? ಯಡಿಯೂರಪ್ಪನವರು ದಾಖಲೆ ಒಪ್ಕೊಂಡ್ರೆ ಅವ್ರು ದಾಖಲೆ ರಿಲೀಸ್ ಮಾಡಿದ್ರೆ ಕೊಡ್ಲಿಪ್ಪ, ಕೊಡ್ಲಿ, ರಿಲೀಸ್ ಮಾಡ್ಲಿ. ಆಲ್ರೈಟ್, ನಿಮ್ಮ ಮಾತಿಗೆ ಬರ್ತೀರಪ್ಪ, ಕೊಡ್ಲಿ, ಡಾಕ್ಯುಮೆಂಟ್ ರಿಲೀಸ್ ಮಾಡ್ಲಿ. ಆ ಡೈರಿ ಯಾವಾಗ ಸೀಸ್ ಮಾಡಿದ್ರು, ಎಲ್ಲಿ ಸೀಸ್ ಮಾಡಿದ್ರು, ಯಾರು ಸೀಸ್ ಮಾಡಿದ್ರು, ಅವ್ರಿಗೆ ಯಾವಾಗ ಇವ್ರಿಗೆ ಕೊಟ್ಟರು ರಿಲೀಸ್ ಮಾಡ್ಲಿ. ಹೇಳಿ, ನೀವೇನು ಬಹಳ ಹೊತ್ತಿಂದ ರಾಹುಲ್ ಗಾಂಧಿ ಅದರಲ್ಲಿ ನೀವು ಇರ್ರೆಸ್ಪಾನ್ಸಿಬಲ್ ಆಗಿ ಯಡಿಯೂರಪ್ಪ ಅವರು ಆರೋಪ ಮಾಡಿದ್ದಾರೆ ಅಂತ ಹೇಳಿದ್ರು. ಈ ಹಿಂದೆ ರಾಹುಲ್ ಗಾಂಧಿ ಅವರು ಕೂಡ ಇದೇ ರೀತಿಯ ಒಂದು ಐಟಿ ದಾಳಿ ಮೇಲೆ ಸಹಾರಾ ಡೈರಿ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಅದು ಕೂಡ ಇರ್ರೆಸ್ಪಾನ್ಸಿಬಲ್ ಸ್ಟೇಟ್ಮೆಂಟ್? ಇರ್ರೆಸ್ಪಾನ್ಸಿಬಲ್ ರೆಸ್ಪಾನ್ಸಿಬಲ್ ರಾಹುಲ್ ಗಾಂಧಿ ಅವರು ಹೇಳಿದಾಗ ನಾನು ಇರ್ಲಿಲ್ಲ. ಅವ್ರೇನ್ ನನ್ಗೆ ಹೇಳಿ ಮಾಡೋದು. ಒಂದ್ ಹೇಳ್ತೀನಿ ಕೇಳಿ, ಪಬ್ಲಿಕ್ ಆಫೀಸ್ ಹೋಲ್ಡ್ ಮಾಡಿದ್ರು ಇಲ್ಲ ಅನ್ನೋ ಪ್ರಶ್ನೆ ಅಲ್ಲ. ನಾನು ಹೇಳಿದ ಪ್ರಿನ್ಸಿಪಲ್ ಸ್ಟ್ಯಾಂಡ್ ಏನಿದೆ, ಇನ್ಕಮ್ ಟ್ಯಾಕ್ಸ್ ಅಥಾರಿಟೀಸ್ ಅಥವಾ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರ ಕಾನೂನಿನ ಪ್ರಕಾರ ಯಾವುದೇ ಭಾರತ ದೇಶದ ಒಬ್ಬ ನಿವಾಸಿಯ ಮನೆಯ ಒಳಗೆ ಆವರಣದಲ್ಲಿ ವ್ಯಾಪಾರ ಮಾಡೋ ಜಾಗದಲ್ಲಿ ಅವ್ರ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡ್ತಾರೆ. ಅದು ಇಲಾಖೆ ಮತ್ತು ಅವರ ಮಧ್ಯೆ ಇರುತ್ತೆ ಹೊರತಾಗಿ ಮೂರನೇವರಿಗೆ ಬರ್ತಕ್ಕಂಥದ್ದು ಸಾಧುವಲ್ಲ. ಹಾಗಿದ್ರೆ ಪ್ರತಿ ಕಾಲಕ್ಕೂ ಕೂಡ ಯಾರು ಗವರ್ಮೆಂಟ್ ಆಫ್ ಇಂಡಿಯಾದಲ್ಲಿ ಇರ್ತಾರೆ ಅವ್ರ ವಿರುದ್ಧ ಯಾರು ಪ್ರತಿಪಕ್ಷಗಳು ಅವ್ರು ಹೇಳ್ತಾ ಇದ್ದಾರೆ ಅಬೌಟ್ CBI ಅಂಡ್ ಇನ್ಕಮ್ ಟ್ಯಾಕ್ಸ್. ಹಾಗಾದ್ರೆ ಮುಂದೆ ಗತಿ ಏನು ಈ ದೇಶದಲ್ಲಿ? ಈ ಡಿಪಾರ್ಟ್ಮೆಂಟ್ಸು, ಈ ಏಜೆನ್ಸೀಸ್ ಕ್ರೆಡಿಬಿಲಿಟಿಯನ್ನು ಕಳ್ಕೊಂಡ್ರೆ ಹೌ ಟು ರನ್ ದಿಸ್ ಕಂಟ್ರಿ?